ನಾವೀಗ ಡೆಲ್ಲಿಲಿದ್ದೀವಿ. ಕಾರಲ್ಲಿ ಯಾಕೆ ಹೋಗ್ತಾ ಇಲ್ಲ ಅಂದರೆ ಇಲ್ಲಿ ಟ್ರಾಫಿಕ್ನ ಸಮಸ್ಯೆ ತುಂಬ ಇದೆ. ನೋಡಿ ನಮ್ಮ ಅಣ್ಣಗೆ ಎಕ್ಸ್ಪೀರಿಯನ್ಸ್ ಬೇರೆ ಇಲ್ಲ. ಈ ಬಣ್ಣ ಸುಮ್ಮನಿರಲ್ಲದೆ ನಮ್ಮ ಕಾರಿಗೆ ಮತ್ತೆ ಇನ್ನೊಂದು ಕಾರಿಗೆ ಕಿಸ್ ಕೊಟ್ಟೈತೆ. ಎಷ್ಟು ಚೆನ್ನಾಗಿದೆ ಡಿಸೈನ್ ನೋಡಿ. ಡಿಸೈನ್ ನೋಡಿ ದೇವರು. ನಾವು ಈಗ ಕಾರಿಂದ ಇಳಿದ್ವಿ. ಮೆಮೋರಿಯಲ್, ಚಿಲ್ಡ್ರನ್ಸ್ ಪಾರ್ಕ್, ಇಂಡಿಯನ್ ಗೇಟ್, ಪರಂ ಯೋಧ ಸ್ಪೇಸ್. ಇನ್ನು ದ ಗ್ರೇಟೆಸ್ಟ್ ಪರ್ಸನ್ ಸುಭಾಷ್ ಚಂದ್ರ ಬೋಸ್ ಅವರ ವಿಗ್ರಹವನ್ನು ನೋಡಿ. 1914ರಿಂದ 1918ರಲ್ಲಿ ಸತ್ತಂತಹ ಭಾರತೀಯರು 80,000ಕ್ಕಿಂತ ಹೆಚ್ಚು ಮೃತಪಟ್ಟ ಹೆಸರುಗಳನ್ನು ಇಲ್ಲಿ ದಾಖಲಿಸಿದ್ದಾರೆ. ಜೊತೆಗೆ ಈ ಗೇಟಿನ ಕೆಳಗಿಂದಾಗಲಿ ಮೇಲೆವರೆಗೂ ಪೂರ್ತಿ ಈ ಭಾರತೀಯರ ಮರಣವೊಂದರ ಅವರ ಹೆಸರುಗಳನ್ನು ಬರೆದಿದ್ದಾರೆ. ಇದರಲ್ಲಿ ಎರಡು ಮುಖವಾಗಿ ಇಂಡಿಯಾ ಅನ್ನೋ ಒಂದು ಪದವನ್ನು ಬರೆದಿದ್ದಾರೆ. ಫರ್ಗಳು, ಗಿಡ ಮರ ಬಳ್ಳಿಗಳು, ದೂರಕ್ಕೆ ಹಾಕಿರುವ ಗಿಡಗಳು ಮರಗಳು. ಇಲ್ಲಿಂದ ಆ ಕಡೆಗೆ ಹೋಗಲು ಅಂಡರ್ ಪಾಸ್ಗಳು, ಕಾಲುಗಳು, ಬಿಂದಿಗಳು, ಹಣೆಗಳು, ಕೆಪ್ಪುಗಳು, ಕೂದಲುಗಳು, ಮೂಗುಬಟ್ಟುಗಳು, ಮೂಗುಗಳು. ಅವರು ಎಲ್ಲ ಹೇಗಿದಾರ? ಚೆನ್ನಾಗಿದಾರ? ನಾವೀಗ ಡೆಲ್ಲಿಲಿದ್ದೀವಿ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್? ನಮಸ್ಕಾರ ಬ್ರೋಗೆ ಅವ್ರ ಡ್ಯಾಡಿ ಬೈದ್ಬಿಟ್ರು. ಸೊ ಈಸ್ ಗರಂ ಫುಲ್. ಈಗ ಡೆಲ್ಲಿಲಿದ್ದೀವಿ. ಸೊ ಡೆಲ್ಲಿಲಿರುವಂತಹ ಇಂಡಿಯಾ ಗೇಟ್ಗೆ ಹೋಗ್ತಾ ಇದ್ದೀವಿ. ನಮ್ಮ ಕಾರಲ್ಲಿ ಯಾಕೆ ಹೋಗ್ತಾ ಇಲ್ಲ ಅಂದರೆ ಇಲ್ಲಿ ಟ್ರಾಫಿಕ್ನ ಸಮಸ್ಯೆ ತುಂಬ ಇದೆ. ನೋಡಿ ನಮ್ಮ ಅಣ್ಣಗೆ ಎಕ್ಸ್ಪೀರಿಯನ್ಸ್ ಬೇರೆ ಇಲ್ಲ. ಇಲ್ಲಪ್ಪ, ಬದ್ರಿನಾಥ್ ಕೇದಾರ್ನಾಥ್ ಓಡಿಸಿದ್ದಾರೆ. ಇಲ್ಲಿರೋ ಟ್ರಾಫಿಕ್ಗೆ ಓಡಿಸಕ್ಕಾಗಲ್ಲ. ಏನಕ್ಕೆ ಸುಮ್ಮನೆ ರಿಸ್ಕ್ ಮಾಡ್ಕೊಳ್ಳೋದು? ಆರಾಮಾಗಿ ಹೋಗಿ ಆರಾಮಾಗಿ ಪಾರ್ಕಿಂಗಿಗೆ ತುಂಬ ಸಮಸ್ಯೆ ಆಗುತ್ತೆ. ಅದಕ್ಕೋಸ್ಕರ ನಾವು ಈಗ ಕಾರಲ್ಲಿ ಹೋಗ್ತಾ ಇದೀವಿ. ನೋಡಿ ತಣ್ಣಗೆ ಎಸಿ ಹಾಕೊಂಡು. ಹಿಂದ್ಗಡೆ ಮುತ್ಕೊಟ್ನಲ್ಲ ಕೊಟ್ಟವ್ರಲ್ಲ ಸತ್ಯ. ಅಲ್ಲ ಅಲ್ಲಾರೋ ಈ ಬಣ್ಣ ಸುಮ್ಮನಿರಲ್ಲದೆ ನಮ್ಮ ಕಾರಿಗೆ ಮತ್ತೆ ಇನ್ನೊಂದು ಕಾರಿಗೆ ಕಿಸ್ ಕೊಟ್ಟೈತೆ. ಚೆನ್ನಾಗಿ ಸೇಫಾಗಿ ಕರ್ಕೊಂಡ್ ಬಂದ್ಲಿ ಅಂತ. ಕಿಸ್ ಕೊಟ್ಟಾದ್ಮೇಲೆ ಇನ್ನೇನು ಸೇಫಾಗಿ ಕರ್ಕೊಂಬರದೈತೆ? ಸೇಫಾಗಿ ಕರ್ಕೊಂಡ್ ಬಂದ್ಲಿ ಅಂತ. ಬನ್ನಿ ಇಂಡಿಯಾ ಗೇಟ್ ಹತ್ರ ಹೋಗೋಣ. ಇಷ್ಟು ವೆಹಿಕಲ್ ಇದೆ. ಕಾರು ಸಿಕ್ಕಾಪಟ್ಟೆ ಚೀಪ್ ಅಂತೆ. ಕಾರು ಅಣ್ಣ ಇಲ್ಲೇ 10 ವರ್ಷ ಅಷ್ಟೇ ಅಂತಾರೆ ಇಂಜಿನು. ನಮ್ಮ ಕರ್ನಾಟಕದಲ್ಲೂ ಈ ಥರ ಮಾಡ್ಬೇಕು. ಹೌದು ಅಣ್ಣ, ನಮ್ಮ ಬೆಂಗಳೂರಲ್ಲೂ ಅಂಡರ್ ಪಾಸ್ ಈ ಥರ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ. 40,000 ಕೋಟಿ ರೂಪಾಯಿ ಕೊಡ್ಬೇಕಾಗ್ತದೆ ಟನಲ್ ಮಾಡ್ತಾ ಇದಾರಲ್ಲ ಸಿಲ್ಕ್ ಬೋಟ್. ಎಷ್ಟು ಚೆನ್ನಾಗಿದೆ ಡಿಸೈನ್ ನೋಡಿ. ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿ. ಈ ಥರ ಮಾಡ್ಬಿಟ್ರೆ ಟ್ರಾಫಿಕ್ ಮುಗಿದೋಗ್ಬಿಡುತ್ತೆ. ಶದತ್ತೋದೆ ನಮ್ಮ ಬೆಂಗಳೂರಲ್ಲಿ ಏನಾನ ಇಂಥ ಟನಲ್ ಏನಾನ ಮಾಡಿದ್ರೆ ಪಾನ್ ಪಾದಕ್ಕೆ ಹೋಗ್ದಿತ್ತು. ಅರ್ಧ ಕಡ್ದ ಕ್ಲೀನ್ ಮಾಡಕ್ಕೆ ಬೇರೆ ಬೇಕಾಗಿತ್ತು. ವೆಲ್ಕಮ್ ಟು ಡೆಲ್ಲಿ. ಶ್ರೀ ನರೇಂದ್ರ ಮೋದಿ ಹೆಸರು ಹಾಕ್ಸ್ಬಿಟ್ಟಾರಣ ದೊಡ್ಡದಾಗಿ. ಸಾಗದಾಗ ಹಾಕ್ಸ್ತಾರಲ್ಲಿ ಪಾರ್ಲಿಮೆಂಟ್. ಇಲ್ಲಿನ ರಸ್ತೆಗಳು ನೋಡಿ ಎಷ್ಟು ಇದಾಗೈತೆ ಇಲ್ಲೆಲ್ಲ. ಇವ್ರು ಮಾತ್ರ ಬುದ್ಧಿವಂತರಾಗ್ಬಿಟ್ರು. ನಮ್ಮ ಬೆಂಗಳೂರನ್ನೆಲ್ಲ ಹಾಳು ಮಾಡಿಬಿಟ್ರು. ಅಂದರೆ ಹಾಳು ಮಾಡಿಲ್ಲ, ಏನು ಮಾಡೋದು? ನಮ್ಮ ಗೌರ್ಮೆಂಟ್ ಸರಿ ಇಲ್ಲ. ನಮ್ಮ ಸರ್ಕಾರ ಇದೆಯಲ್ಲ ಬರೀ ಕರ್ನಾಟಕ ಸರ್ಕಾರ ಬರೀ ಅವ್ರ ದುಡ್ಡು ತಿನ್ನೋದೇ ಆಗೋಗ್ಬಿಟ್ಟೈತೆ. ಒಳಗಿಲ್ಲ, ಹೊರಗಡೆ ಟ್ರಾಫಿಕ್ ದೇವರು. ನಾವು ಈಗ ಕಾರಿಂದ ಇಳಿದ್ವಿ. ಎಷ್ಟು ತಣ್ಣಗಿತ್ತು ಒಳಗೆ. AC ಹಾಕೊಂಡು ಒಳ್ಳೆ ಬೆಚ್ಚ ಕುತ್ಕೊಂಡ್ಬಿಟ್ಟಿದ್ದು ರಾಜನ್ ಥರ. ಇಲ್ಲಿ ಒಳಗೆ ಆಚೆಗೆ ಬಂದ ತಕ್ಷಣ ಸರಿಯಾಗಿಲ್ಲ. ಇಲ್ಲಿದೆ ನೋಡಿ, ನ್ಯಾಷನಲ್ ವಾರ್ ಮೆಮೋರಿಯಲ್, ಚಿಲ್ಡ್ರನ್ಸ್ ಪಾರ್ಕ್, ಇಂಡಿಯನ್ ಗೇಟ್, ಪರಂ ಯೋಧ ಸ್ಪೇಸ್. ಈಗ ಇಂಡಿಯಾ ಗೇಟ್ಗೆ ಹೋಗುವ ದಾರಿಯಲ್ಲಿ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಥರ ಏನೋ ಚೆನ್ನಾಗಿ ಮಾಡಿದ್ದಾರೆ. ರಸ್ತೆ ನೋಡ್ಬೋದು ಎಷ್ಟು ಕ್ಲೀನ್ ಇದೆ ನೋಡಿ. ಇಲ್ಲಿ ಸಪ್ರೇಟಾಗಿ ಅಂತ ಅಂದ್ಬಿಟ್ಟು ಮುಂದೆ ಇದೆ.
അവിടെ പാതിട്ട് ಬರ ತುನಿಂದ್ರ ಇಂಡಿಯಾ ಗೇಟಲ್ಲಿ ಇರುವಂತಹ ನಮ್ಮ ಏನು ದ ಗ್ರೇಟೆಸ್ಟ್ ಪರ್ಸನ್ ಸುಭಾಷ್ ಚಂದ್ರ ಬೋಸ್ ಅವರ ವಿಗ್ರಹವನ್ನ ನೋಡಿ ಕಾಂಗ್ರೆಸ್ ಏನು ಮಾಡಿದ್ದಾರೆ ನೋಡಿದ್ರೆ. ನೋಡಲಿ ಶಹಜಾನ್ ರೋಡ್ ಅಂತ ಇಟ್ಟು ಸುಭಾಷ್ ಚಂದ್ರ ರೋಡ್ ಅಂತ ನೋಡಿ ನಮ್ಮ ಹೆಮ್ಮೆಯ ಧೀರನಾದ ಸುಭಾಷ್ ಚಂದ್ರ ಬೋಸ್ ಅವರನ್ನ ಹೆಂಗಿದೆ, ಬ್ಲರ್ ಆಗ್ತಾ ಇದೆ. ನೋಡಿ ಎಲ್ಲ ನಿಂತ್ಕೊಂಡು ಫೋಟೋ ತಗೋತಾ ಇದ್ದಾರೆ. ಇದಕ್ಕೋಸ್ಕರ ಒಂದು ಹ್ಯಾಟ್ಸ್ ಆಫ್ ಹೇಳ್ಬೇಕು. ಯಾಕೆಂದರೆ ಈ ಶಿಲೆನ ಕೆತ್ತಿದ್ದು ಯಾರು ಗೊತ್ತಾ? ಗೊತ್ತಿದ್ರೆ ಯಾರು ಕಾಮೆಂಟ್ ಮಾಡಿ. ನಮ್ಮ ಹಿಂದೂ ಧರ್ಮದ ಪವಿತ್ರವಾದ ಶ್ರೀರಾಮನ ಏನು ಇದ್ರ ದೇವಸ್ಥಾನದಲ್ಲಿ ಕೆತ್ತಿದ್ರಲ್ಲ, ಮೈಸೂರಿನ ಇವರು ಅವರೇ ಈ ಕಲ್ಲನ್ನು ಕೆತ್ತಿರೋದು. ತುಂಬ ಸ್ಪೆಷಲ್ ಆಗಿರುವಂತಹ ಈಗ ಒಂದು ಸ್ಥಳ ಏನು ಇಂಡಿಯಾ ಗೇಟನ್ನು ತೋರಿಸ್ತೀನಿ ನೋಡಿ. ನಮ್ಮ ಭಾರತದ ಜಿಗಿ 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 ಅಂತಿದೆ. ಕಲರು ಅಷ್ಟೇ ಸಾಕಾಗಿದೆ. ನಿಜ ಹೇಳಬೇಕು ಅಂತಂದರೆ ಇಂಡಿಯಾ ಗೇಟ್ನ ವಿಶೇಷತೆ ಏನು ಅಂತಂದರೆ, ಮೊದಲನೇ ಮಹಾಯುದ್ಧ ಆಯ್ತಲ್ಲ 1914ರಿಂದ 1918ರಲ್ಲಿ ಸತ್ತಂತಹ ಭಾರತೀಯರು 80,000ಕ್ಕಿಂತ ಹೆಚ್ಚು ಮೃತಪಟ್ಟ ಹೆಸರುಗಳನ್ನು ಇಲ್ಲಿ ದಾಖಲಿಸಿದ್ದಾರೆ. ಜೊತೆಗೆ ಈ ಗೇಟಿನ ಕೆಳಗಿಂದಾಗಲಿ ಮೇಲೆವರೆಗೂ ಪೂರ್ತಿ ಈ ಭಾರತೀಯರ ಮರಣವೊಂದರ ಅವರ ಹೆಸರುಗಳನ್ನು ಬರೆದಿದ್ದಾರೆ. ಇದರಲ್ಲಿ ಎರಡು ಮುಖವಾಗಿ ಇಂಡಿಯಾ ಅನ್ನೋ ಒಂದು ಪದವನ್ನು ಬರೆದಿದ್ದಾರೆ. ಜೊತೆಗೆ ಈ ಗೇಟ್ ಅನ್ನೋದು ಮುಂಚೆ ಬೇರೆ ಹೆಸರಿನಿಂದ ಕರೆಯಲ್ಪಡ್ತಿತ್ತು, ಅಖಿಲ ಭಾರತ ಸ್ಮಾರಕ ಅಂತ ಕರೀತಾ ಇದ್ರು. ಆದರೂ ಇಂಡಿಯಾ ಗೇಟ್ನ ಸಂಜೆ ಹೊತ್ತು ಅಥವಾ ರಾತ್ರಿ ಹೊತ್ತು ನೋಡಬೇಕು. ಯಾಕೆ ಅಂತಂದರೆ ಸಂಜೆ ಆಗ್ತಾ ಆಗ್ತಾ ಇಂಡಿಯಾ ಗೇಟೇ ತ್ರಿವರ್ಣ ಧ್ವಜದ ಬಣ್ಣಗಳು ಬರುತ್ತೆ. ಅಂದರೆ ಕೇಸರಿ, ಬಿಳಿ, ಹಸಿರು. ಈ ವಿದ್ಯುತ್ ದೀಪಗಳ ಅಲಂಕಾರ ನೋಡೋಕ್ಕೆ ಒಂಥರ ಫುಲ್ಲು ಸೈಕ್ ಆಗಿರುತ್ತೆ. ಬನ್ನಿ ಆ ವಿಡಿಯೋ ಕ್ಲಿಪ್ ನೋಡ್ಕೊಂಬರೋಣ. ಹಾಗೆ ನಮ್ಮ ಇಂಡಿಯಾ ಗೇಟ್ ಮುಕ್ತಾಯ ಆಗುತ್ತೆ. ಪಾರ್ಕ್ ಎಷ್ಟು ಚೆನ್ನಾಗಿದೆ, ಎಷ್ಟು ನೀಟ್ನೆಸ್ ಮೇಂಟೈನ್ ಮಾಡೋರೆ, ಚೆನ್ನಾಗಿದೆ. ಹೂವುಗಳು, ಬಳ್ಳಿಗಳು, ದಾರಗಳು, ಫೋಟೋಗ್ರಾಫರ್ಗಳು, ಆಂಟಿಗಳು, ಅಂಕಲ್ಗಳು, ತಲೆ ತಿನ್ನುವ ಫೋಟೋಗ್ರಾಫರ್ಗಳು, ಗಿಡಮರ ಬಳ್ಳಿಗಳು, ದೂರ ದೂರಕ್ಕೆ ಹಾಕಿರುವ ಗಿಡಗಳು, ಮರಗಳು. ಇಲ್ಲಿಂದ ಆ ಕಡೆಗೆ ಹೋಗಲು ಅಂಡರ್ ಪಾಸ್ಗಳು, ಕಾಲುಗಳು, ಬಿಂದಿಗಳು, ಹಣೆಗಳು, ಟಿಪ್ಪುಗಳು, ಕೂದಲುಗಳು, ಮೂಗುಬಟ್ಟುಗಳು, ಮೂಗುಗಳು. ಲೆಟ್ಸ್ ಗೋ. ಆ ಕಡೆಯಿಂದ ಈ ಕಡೆಗೆ ಹೋಗೋಕ್ಕೆ ಅಂಡರ್ ಪಾಸ್ಗಳು. ಇಲ್ಲಿ ಚಿತ್ರಗಳೆಲ್ಲ ಇಟ್ಬಿಟ್ಟವ್ರೆ. ಇಂಡಿಯಾ ಗೇಟು ನೋಡಿ. ಇಂಡಿಯಾ ಗೇಟ್ ಬಗ್ಗೆ ಇಲ್ಲೂ ಬರೆದಿದ್ದಾರೆ. ಇಂಡಿಯಾ ಗೇಟ್ ಅಟ್ ದ ಈಸೆಸ್ಟ್ ಎಂಡ್ ಆಫ್ ದ ಕರ್ತವ್ಯ path. Very elegantly. We didn't have any obstacles like, okay. It is of the most visited monuments. ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಇಂಡಿಯಾ ಗೇಟಿಂದ ಇಲ್ಲಿ ಹೋಗ್ತಾ ಇದ್ದೀವಿ. ಹಳೇ ಕಾಲದ ಫೋಟೋ ಇದು. ಅವಾಗ ನಿರ್ಮಾಣ ಆಯ್ತಲ್ಲ 1947 ಇಲ್ಲಿ 1947ನಲ್ಲಿ ಆಗಿದ್ದು. 1947ರಲ್ಲಿ ಸ್ವಾತಂತ್ರ್ಯ ಬಂದಾಗ ಇದಾಗಿದ್ದು. ಅಪ್ಡೇಟ್ ವರ್ಷನ್. ಈಗ ಇದು ಲೇಟೆಸ್ಟ್ ಅಪ್ಡೇಟ್ ವರ್ಷನ್ಸ್. ಆದರೂ ನೋಡೋಕ್ಕೆ ಒಳ್ಳೊಳ್ಳೆ ಚೆನ್ನಾಗಿದೆ ಜಾಗ, ಪ್ಲೇಸಸ್ಗಳು. ತುಂಬ ನೀಟ್ನೆಸ್ ಮೇಂಟೈನ್ ಮಾಡ್ಬಿಡ್ತಾರೆ ಈ ಜಾಗದಲ್ಲಿ. ಬೇರೆ ಕಡೆ ಎಲ್ಲ ಹೇಳೋ ಹಾಗೆ ಇಲ್ಲ. ಪಾರ್ಕ್ ಇದೆ, ರೋಸ್ ಇದೆ, ಎಲ್ಲ ಇದೆ, ಖಾಲಿ ಇದೆ, ಎಲ್ಲ ಇದೆ. ಒಂದ್ಸಲ ನೋಡೋಕ್ಕೆ ಅಷ್ಟೇ ಚೆಂದ.
ನೀರು ಬಿಟ್ಟಾರೆ ಫಾಲ್ಸ್ಗೆ. ಬಿಸಿಲಲ್ಲ ಸಾಕಾದ ಬಿಸಿಲು, ಮುಕ್ಲಾರೆ ಹೊಡಿತದೆ ಬಿಸಿಲು ಮಾತ್ರ. ಬನ್ನಿವನ ನಾವೀಗ ದೆಹಲಿಯಲ್ಲಿರುವ ಜನಪತ್ಲಿಯಲ್ಲಿದ್ದೀವಿ ನೋಡಿ. ಇಲ್ಲಿ ಎಲ್ಲ ಸಿಗ್ತದೆ, ಹೋಲ್ಸೇಲಲ್ಲಿ ಸಿಗ್ತದೆ ಮಾತ್ರ. ಮಸ್ತು ಮಸ್ತು. ಬ್ಯಾಂಗಲ್ಲು ಬಂಗಾರಿ ಬ್ಯಾಂಗಲ್ಲು ಬಂಗಾರಿ ಅಂತಾರಲ್ಲ ಹಂಗೆ ಎಲ್ಲ ಹೋಲ್ಸೇಲು ಕಡಿಮೆ ರೇಟಿಗೆ. ನೀವೇನಾದ್ರು ಬಟ್ಟೆ ತಗೋಬೇಕು ಅಂತಂದರೆ ಒಂದು 7-8 ಸಾವಿರ ಇಟ್ಕೊಂಬಿಟ್ಟು ಬಂದ್ಬಿಡ್ರಿ ಇಲ್ಲಿಗೆ. ಗೊತ್ತಾ, ಒಂದು 50-60 ಜೊತೆ ಬಟ್ಟೆ ತೊಗೊಂಡ್ಬಿಡ್ಬೋದು. ಸಖತ್ತು ಚೀಪ್ ರೇಟ್ ಆಗ್ಬಿಟ್ಟದ ಡೆಲ್ಲಿಲಿ. ಬಂದು ಟ್ರೈನಿಗೆ ಬಂದು ಟ್ರೈನಿಗೆ ಹಾಕೊಂಡು ಆರಾಮಾಗಿ ಹೋಗ್ಬಿಡ್ಬೋದು. ಒಳ್ಳೊಳ್ಳೆ ಬಟ್ಟೆಗಳು ಸಿಗ್ತವೆ ನೋಡಿ. ಇದೇ ಥರ ಕ್ಲೀನ್ನೆಸ್ನ ನಮ್ಮ ಬೆಂಗಳೂರಿಗೆ ಮಾಡಿಬಿಟ್ರೆ ಎಷ್ಟು ಅನುಕೂಲ ಆಗೋಗುತ್ತಲ್ವ. ಮಧ್ಯಾಹ್ನ ಹೊತ್ತಲ್ಲೂ ಗುಡಿಸ್ತಾರೆ ನೋಡಿರಿ, ಕ್ಲೀನ್ ಆಗ್ಬಿಡ್ಬೇಕು. ಅದು ಬೆಳಿಗ್ಗೆ ಸಾಯಂಕಾಲ ಎಲ್ಲ ಇಲ್ಲ, ಕ್ಲೀನ್ ಆಗಿರ್ಬೇಕಷ್ಟೇ. ಕ್ಲೀನ್ ಆಗಿಲ್ಲ ಅಂದರೆ ಬಂದು ಮಕ್ಕ ಹೋಗಿತಾರೆ. ಇಲ್ಲಿ ಒಂದು ಸ್ವಲ್ಪ ರೇಟ್ ಚೆನ್ನಾಗಿದೆ ಒಂದು ರೇಂಜಿಗೆ. ಎಲ್ಲ ಜಾಗದಲ್ಲಿ ಅಂತೇನಿಲ್ಲ, ಮೇಯ್ನ್ ಜಾಗದಲ್ಲಾದರೂ ಓಕೆ ಇದೆ, ಏನು ಸಮಸ್ಯೆ ಇಲ್ಲ. ನೋಡಿ, ಸಿಗ್ನಲ್ ಎಲ್ಲ ಪಾಲನೆ ಮಾಡ್ತಾರೆ, ಪರವಾಗಿಲ್ಲ. ಇಲ್ಲೂ ಮಾತು ಕೇಳ್ತಾರೆ. ಮಾತು ಕೇಳಿಲ್ಲ ಅಂದ್ರೆ ಏನು ಮಾಡ್ತಾರಲ್ರಿ, ಬಂದು ಬಡ್ದಾಕ್ಬಿಡ್ತಾರೆ ಒಡೆ. ಹೋಗ್ತಾ ಇದ್ದೀವಿ ಇಲ್ಲಿಗೆ, ಯಾವುದೋ ಅಂಗಡಿ ಗೊತ್ತಿಲ್ಲ, ನೋಡೋಣ ಬನ್ನಿ. ಏನಿದು? ಕೆಫೆ ಮರದ್ದು. ಇದು ಹೋಟ್ಲಾ? ಅದು ಹೋಟ್ಲ ಥರನ ಕಾಣಿಸ್ತು, ಯಾವುದೋ ಮೆಡಿಕಲ್ ಶಾಪ್ ಥರ ಕಾಣಿಸ್ತು ನನಗೆ. ನಾನು ಆಮೇಲೆ ಹೆಸರು ನೋಡಿದ್ಮೇಲೆ ಅದು ಗ್ರೀನ್ ಕಲರ್ ಎಲ್ಲ ಇತ್ತಲ್ಲ, ಗ್ರೀನ್ ವೈಟ್ ಇತ್ತಲ್ಲ, ನಮ್ಮೂರಲ್ಲಿ ಮೆಡಿಕಲ್ ಶಾಪ್ ಇರುತ್ತಲ್ಲ ಹಂಗೆ ಐತದು. ಸೌತ್ ಇಂಡಿಯನ್ ಹೈ ಕ್ವಾಲಿಟಿ ವೆಜಿಟೇರಿಯನ್. ಹಾಂ, ಆದರೂ ಅಕ್ಕ ಅಷ್ಟೆಲ್ಲ ನೋಡ್ಕೊಂಬಂದು ಖುಷಿ ಆಗಲಿಲ್ಲ. ನಮ್ಮ ಜಾತ್ರೆ ನೋಡಿದ್ವಿ ನೋಡಿ, ಈಗ ಖುಷಿ ಆಯ್ತು ನಂಗೆ. ಈಗ ಮಗನ ಮುಖ ನೋಡು, ಹಸನ್ಮುಖಿ ಆಗಿದೆ. ಕಳ್ಳ ಚೆನ್ನಾಗದ ಅದು ರೋಸ್. ಈ ಹೋಟೆಲ್ನಲ್ಲಿ ಊಟ ಮಾಡಬೇಕು ಅಂದರೆ ಬುಕ್ ಮಾಡಬೇಕು. ಯಾವುದಿದು? ಸೌತ್ ಇಂಡಿಯನ್ ಹೈ ಕ್ವಾಲಿಟಿ ವೆಜಿಟೇರಿಯನ್ ರೆಸ್ಟೋರೆಂಟ್. ಬನ್ನಿ, ಬುಕ್ ಮಾಡೋಕ್ಕೆ ಹೋಗೋರೆ. ಬುಕ್ ಮಾಡಾದ್ಮೇಲೆ ಆಮೇಲೆ ನಾವು ಹೋಗಿ ಕೌಂಟ್ರಲ್ಲಿ ತಗೊಂಡು ಏನೋ ಕೌಂಟ್ರಲ್ಲಿ ಟಿಕೆಟ್ ತೊಗೊಂಡು ಆಮೇಲೆ ಊಟ ಮಾಡೋಕ್ಕೆ ಹೋಗ್ಬೇಕು. ತುಂಬ ಕಷ್ಟ ಇದೆ ಅಲ್ವಾ? ಬನ್ನಿ ಒಳಗೆ. ಹಂಗೆ ಪೆನ್ನೆ ಎತ್ತಲ್ಲ ನಿನಗೆ. ಆಮೇಲೆ ಫಸ್ಟ್ ನಮ್ಮ ಹೆಸರು ಬರೀ. ಗಾಂಧಿ ಜಯಂತಿ ಪ್ರಯುಕ್ತ ಇಲ್ಲಿ ಆಯುಧ ಪೂಜೆಗೆ ಸ್ಪೆಷಲ್ಗೋಸ್ಕರ ಇಲ್ಲಿ ನೋಡಿ, ಇಲ್ಲಿ ಸ್ವೀಟ್ ಪಿಂಗಲು, ಮಧು ಸಾಯಿ, ಮಧು ವಡೈ, ಚೀನಾ ಸುದಲ್, ಅವಳು ಪೂರಿ ದಾಳು ಏನೇನೋ ಮಾಡಿಬಿಟ್ಟವ್ರು, ಹಾಳ ಮುಳು ಅಂತ ಅಂದ್ಬಿಟ್ಟು ಗಾಂಧೀಜಿ ಪ್ರಯುಕ್ತವಾಗಿ. ಪಿಸ್ಲಿ ಅಂತ ಏನೇನೋ ಬರ್ಬಿಟ್ಟವ್ರು. ಬ್ಲ್ಯಾಕ್ ಚೀನಾ ಸುಂಡಲ್, ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ. ಲೆಮನ್ ರೈಸ್, ಚಿತ್ರಾನ್ನ ಯಾವ ರೇಂಜಿಗೆ ಬಿಲ್ಡಪ್ ಕೊಡ್ತಾರೆ ಇವರು ಅಲ್ವಾ? ಅದಕ್ಕೆ ನಮ್ಮರಿಗೆ ಬುದ್ಧಿ ಇಲ್ಲ ಅಂತ ದಡ್ರು ಮಾಡಿಬಿಡ್ತಾರೆ ನಮ್ಮನ್ನು. ಸೌತ್ ಇಂಡಿಯಾ ಮೂಲ್ಸ್ ಸ್ಯಾಟರ್ಡೆ ಮಾತ್ರ, ನಾವು ಡೈಲಿ ತಿಂತೀವಿ. ನೋಡಿ ಗುರು, ಹೊಸ ಅಪ್ಡೇಟ್ ವರ್ಷನ್ನು ಬೆಂಕಿಯಾಗಿ ಬಿಟ್ಟವನೆ ಕಿಯಾದಲ್ಲಿ. ಡೆಲ್ಲಿಲೇ ಬಂದ್ಬಿಟ್ಟಿದೆ ಬೆಸ್ಟು ನೋಡ್ರಿ. ಅದು ಎಲೆಕ್ಟ್ರಿಕಲ್ ಕಾರು. ಬಾ, ಏನು ಮಾಡಿಫೈ ಆಯ್ತು ಊಟ, ಅಲ್ಟಿಮೇಟು ಖರ ಬಿಟ್ಟವನು ಮಾತ್ರ ಗ್ರೇಟ್. ಸಲ ಹೇಳೋ ಬಯಸ್ಕತ್ತಲ್ಲ ಅನ್ಕಲಿ ಬಸ್. ನಾವು ಈಗ ಒಳಗೆ ನಮ್ಮ ಟೋಕನ್ ಬಂದಿದೆ, ನಮ್ಮ ಸಮಯ ಬಂದಿದೆ, ಈಗ ನಾವು ಒಳಗೆ ಹೋಗ್ಬೋದು. ವಾವ್, ಹಬ್ಬದ ಪ್ರಯುಕ್ತ ನೋಡಿ ಗೈಸ್, ಸಪ್ರೇಟಾಗಿ ಸ್ಪೆಷಲಾಗಿ ಚೆನ್ನಾಗಿ ಮಾಡಿದ್ದಾರೆ, ಒಂಥರ ಡಿಫ್ರೆಂಟಾಗಿ. ವಾವ್, ಪರವಾಗಿಲ್ಲ. ನಮ್ಮ ಹಿಂದೂ ಸಂಸ್ಕೃತಿ ಸರಸ್ವತಿ ಕಾಪಾಡಮ್ಮ. ಹಿಂದೂ ಸರಸ್ವತಿಯ ಸಂಸ್ಕೃತಿಯನ್ನು ಉಳಿಸಿದ್ದಾರೆ. ಸೊ ನಾವು ಕರ್ನಾಟಕದವರಾಗಿ ಒಂಥರ ಹೆಮ್ಮೆ ಪಡುವ ವಿಚಾರ ಇದು ಹೇಳಬೇಕು ಅಂತ ನಮಗೆ. ಇಂಥ ಜಾಗದಲ್ಲಿ ನಮ್ಮ ಹಿಂದೂ ಸಂಸ್ಕೃತಿಯ ಎಲ್ಲ ಕಾರ್ಯಗಳು ಮಾಡ್ತಾರಲ್ಲ, ಖುಷಿ ಆಗ್ತದೆ. ಬ್ರಾ, ಹೌ ಇಸ್ ಇಟ್? ಬನ್ನಿ ಗೈಸ್, ಈಗ ನಾವು ಸೌತ್ ಇಂಡಿಯನ್ ಊಟನ ಮಾಡೋಣ. ತುಂಬ ದಿನ ಆಗೋಯ್ತು ಊಟ ಮಾಡಿ. ನಾನೇನು ಮಾಡೋಣ ಅವ್ರು ಬಂದರೆ ಯಾವ ಬಾತ್ಗೆ ರೀತು ಮುಂದಿರಲ್ಲ, ಹಿಂಗೆ ತಲೆ ತಿಂತಾರೆ ನಮಗನ. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ, ಕಳ್ಸಿ ಆಚೆ. ಏನೋ ಒಂದು ಮಾಡ್ತಿರ್ತೀವಿ. ಏನೋ ಆರ್ಡ್ರ್ ಮಾಡ್ತಾರೆ, ತಿನ್ನ ಬನ್ನಿ. ಈ ಹೋಟ್ಲಲ್ಲಿ ಟಿಫನ್ನು ಇಡ್ಲಿ, 3 ಇಡ್ಲಿಗೆ 150 ರೂಪಾಯಿ, 2 ಇಡ್ಲಿ ಪ್ಲಸ್ 1 ವಡೆಗೆ 150 ರೂಪಾಯಿ, 1 ಪಾಲಿ ಇಡ್ಲಿಗೆ 150 ರೂಪಾಯಿ, 1 ರವೆ ಇಡ್ಲಿಗೆ 175 ರೂಪಾಯಿ. ಹೀಗೆಲ್ಲ ಮಾಡಿ ನಮ್ಮ ಇಂಡಿಯಾದವ್ರನ್ನ ಮುಚ್ಚ ಹಾಕ್ತಾರೆ.
ನೋಡಿ ನಮ್ಮ ಇಂಡಿಯಾ ಫುಡ್ಡು ಇಲ್ಲಿ ಬಂದು ತಿನ್ಬೇಕು ಅಂದರೆ ಎಷ್ಟು ಕಾಸ್ಟ್ಲಿ ಇದೆ ಅಲ್ವಾ, ಸಖತ್ ಕಾಸ್ಟ್ಲಿ ಇದೆ ನಮ್ಮ ಇಂಡಿಯಾ. ಅದಕ್ಕೆ ನಮ್ಮ ಕರ್ನಾಟಕ ನಮಗೆ ಗ್ರೇಟ್ ಅನ್ನೋ ಎಲ್ಲ ಚೆಂದ. 3 ಇಡ್ಲಿ ಕೊಟ್ಟರೆ 30 ರೂಪಾಯಿ ನೆಮ್ಮದೇ ಊಟ ಮಾಡ್ತೀವಿ. ಇನ್ನು 20 ರೂಪಾಯಿಗೆ ಎಷ್ಟೋ ಕಡೆ 4-5 ಇಡ್ಲಿ ಕೊಡ್ತಾರೆ. ಅದಕ್ಕೆ ನಮ್ಮ ಕರ್ನಾಟಕ ನಾವಿರೋಂಥ ಜಾಗ ಐತಲ್ಲ ಹಿಂಗೆಲ್ಲ ಒದ್ದಾಡ್ಬೋದು. ಒಳ್ಳೆ AC ಹಾಕ್ಬಿಡ್ತಾರೆ ತಣ್ಣಗೆ. ಅನ್ನ ನೋಡೋ ಸ್ಪೆಟ್ಟೆ ಆಗ್ತಾಯಿಲ್ಲ, ಅದಕ್ಕೆ ಖುಷಿ. ಅಯ್ಯೋ AC ಜಾಸ್ತಿಯಾಗಿ ಶೀತ ಆಗ್ತಿದೆ ನಮ್ಮ ಮಗುಗೆ. ನೋಡು ಗುರು ಹೆಂಗದ. ಅಯ್ಯಪ್ಪ ಇಷ್ಟೆಲ್ಲ ಒಬ್ರಿಗೇನಾ 2-3 ಜನ ಊಟ ಮಾಡೋದ? ಎಷ್ಟು ಜನ ಇದ್ದಾರೆ ಇದು? ಈ ರೇಂಜಸ್ ಕಮ್ಮಿ ಇತ್ತು. ಅರ್ಥ ಜಡೆ ಅದೇ ಮಾತ್ರ ಹೊಟ್ಟೆ ತುಂಬ ಕೊಟ್ಬಿಟ್ಟಾರೆ ಊಟವ. ಪೂರಿ ಹಪ್ಳ ಗಿಪ್ಳ ಒಬ್ಬಟ್ಟು ಭೋಜನ ಮಾಡ್ಬಿಡೋಣ ಬನ್ನಿ ಇವತ್ತು ಗೈಸ್. ಊಟ ಎಲ್ಲ ಖಾಲಿ ಆಗಿದೆ, ಬಿಲ್ಲು ಮುಕ್ಲಾರೆ ರೇಟ್ ಆಗಿದೆ ನೋಡಿ. ಯೋಚನೆ ಮಾಡ್ತಾ ಇದು ಕೂತಿದ್ದಾನೆ. ಅದೇ ಪರವಾಗಿಲ್ಲ, ಅದೇ ಪರವಾಗಿಲ್ಲ. ಇದಕ್ಕೆ ಶುಗರ್ ಸಕ್ಕರೆ ನಾವೇ ಹಾಕಬೇಕು. ಬನ್ನಿ ಗಸ್ ಹೋಗೋಣ. A few moments later. ನಮ್ಮ ಡೆಲ್ಲಿಯ ಕೆಂಪು ಕೋಟೆ ಹಳೆಯದು. ಮಾತಾಡ್ತಾ ಇದ್ದಾನ. ಹಳೆದ ಹೊಸದಣ ಇದು? ಹಳೇದು ಓಲ್ಡ್ ಒನ್. ಒಳಗೆ ಹೋಗ್ಬೇಕಿನ ನಿಮ್ಮಮ್ಮ ನಾವು ಈಗ ಹೊಸದಕ್ಕೆ ಹೋಗೋಣ ಬನ್ನಿ. ಕೀಪ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋ. ಜೈ ಹಿಂದ್, ಜೈ ಕರ್ನಾಟಕ.